ನಾನು ಸಾವಯವ ಬೇಸಾಯದ ಮಹತ್ವವನ್ನು ತಿಳಿಯುತ್ತೇನೆ. ಬೆಳೆಯ ಆವರ್ತನೆ, ಹಸಿರು ಗೊಬ್ಬರ ಮತ್ತು ಮಿಶ್ರಗೊಬ್ಬರ ಬಳಸುವ ಮೂಲಕ ನಾವು ಮಣ್ಣಿನ ತಯಾರಿಕೆಯ ಸಾಮರ್ಥ್ಯವನ್ನು ಸುಧಾರಿಸುತ್ತೇವೆ. ಕೀಟಗಳನ್ನು ನಿಯಂತ್ರಿಸಲು ಜೈವಿಕ ವಿಧಾನಗಳನ್ನು ಅನುಸರಿಸುವುದು ಪರಿಸರವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. 1990 ರಿಂದ ಸಾವಯವ ಉತ್ಪನ್ನಗಳ ಮಾರುಕಟ್ಟೆ 2007 ರಲ್ಲಿ $46 ಬಿಲಿಯನ್ ತಲುಪಿತು. ಇದು ಸುವ್ಯವಸ್ಥಿತ ಒಕ್ಕಲು ಭೂಮಿಯ ಬೇಡಿಕೆಯನ್ನು ತೋರಿಸುತ್ತದೆ. ಇತ್ತೀಚೆಗೆ 32.2 ಮಿಲಿಯನ್ ಹೆಕ್ಟೇರುಗಳು ಸಾವಯವವಾಗಿ ಒಕ್ಕಲು ಮಾಡಲಾಗಿದೆ. ಇದು ಜಗತ್ತಿನ ಒಕ್ಕಲು ಭೂಮಿಯ 0.8% ಅನ್ನು ಪ್ರತಿನಿಧಿಸುತ್ತದೆ. ಸಾವಯವ ವನ್ಯ ಉತ್ಪನ್ನಗಳ ಸಾಗುವಳಿ 30 ಮಿಲಿಯನ್ ಹೆಕ್ಟೇರ್ಗಳನ್ನು ತಲುಪಿದೆ. ಇದು ನಮ್ಮ ಆಹಾರ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸುತ್ತದೆ. ಸಾವಯವ ಬೇಸಾಯವು ಮಾತ್ರ ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ, ಪರಿಸರಕ್ಕೆ ಸಹ ಒಳ್ಳೆಯದು.